ಒಂದು ಪುಟ್ಟ ಹಳ್ಳಿಯಲ್ಲಿ ಅರವಿಂದ ಎಂಬ ಹುಡುಗ ಮತ್ತು ಅವನ ತಂಗಿ ಆರಾಧ್ಯ ವಾಸಿಸುತ್ತಿದ್ದರು. ಅವರ ತಂದೆ ತಾಯಿ ಇಬ್ಬರೂ ರೈತರಾಗಿದ್ದು ಬೆಳೆ ಕಷ್ಟವಾಗಿದ್ದರೂ ಅಣ್ಣ ತಂಗಿಯ ಪ್ರೀತಿ ಎಂದಿಗೂ ಕಡಿಮೆಯಾಗಿರಲಿಲ್ಲ. ಆರಾಧ್ಯ ತನ್ನ ಅಣ್ಣನನ್ನು, ಅಣ್ಣ, ನೀನಿದ್ದರೆ ನಾನು ಯಾವ ಭಯಕ್ಕೂ ಒಳಗಾಗುವುದಿಲ್ಲ ಎಂದು ಹೆಮ್ಮೆಪಟ್ಟು ಹೇಳುತ್ತಾಳೆ. ಅರವಿಂದನು, ನೀನು ನನ್ನ ತಂಗಿಯೆಂದ್ರೆ ನನಗೆ ಪ್ರಪಂಚವೇ ಸಿಕ್ಕಂತೆ ಎಂದು ಹೇಳುತ್ತಾನೆ. 1 ವರ್ಷ ಬರ ಬಂದು ಹಳ್ಳಿಯಲ್ಲಿ ಅನೇಕ ಸಮಸ್ಯೆಗಳು ಶುರುವಾದವು. ಅರವಿಂದ ತನ್ನ ವಿದ್ಯಾಭ್ಯಾಸ ಬಿಟ್ಟು ಹೊಲದಲ್ಲಿ ಕೆಲಸ ಮಾಡಿ ಕುಟುಂಬವನ್ನು ಉಳಿಸಬೇಕಾಯಿತು. ಆರಾಧ್ಯ ತನ್ನ ಕೈಯಿಂದ ಮಾಡಿದ ಸಣ್ಣ ಹತ್ತಿಯ ರಾಖಿಯನ್ನು ಅಣ್ಣನ ಕೈಗೆ ಕಟ್ಟಿ ಕಣ್ಣೀರಿನಿಂದ ಹೇಳಿದಳು, ಈ ರಾಖಿ ಕೇವಲ ಒಂದು ದಾರವಲ್ಲ ಅಣ್ಣ, ಇದು ನನ್ನ ನಂಬಿಕೆ. ನೀನು ಎಷ್ಟು ಕಷ್ಟದಲ್ಲಿದ್ದರೂ ನನ್ನನ್ನು ಕಾಪಾಡುವ ಶಕ್ತಿ ನಿನಗೇ ಇರುತ್ತದೆ. ಅರವಿಂದ ನಗುತ್ತಾ, ನಿನ್ನ ವಿಶ್ವಾಸವೇ ನನ್ನ ಶಕ್ತಿ ಎಂದು ಹೇಳಿ ಆ ದಿನದಿಂದ ಇನ್ನೂ ಹೆಚ್ಚು ಶ್ರಮಿಸಲು ಪ್ರಾರಂಭಿಸಿದನು. ಕಾಲ ಕಳೆದಂತೆ ಅವರ ಜೀವನ ಸುಧಾರಿಸಿತು. ಅರವಿಂದ ತನ್ನ ತಂಗಿಯನ್ನು ಉತ್ತಮ ಶಾಲೆಯಲ್ಲಿ ಓದಿಸಿ ಅವಳ ಕನಸುಗಳನ್ನು ನನಸಾಗಿಸಿದನು. ವರ್ಷಗಳ ನಂತರ ದೊಡ್ಡದಾಗಿ ಬೆಳೆಯುವಾಗಲೂ ಆರಾಧ್ಯ ಪ್ರತಿ ರಕ್ಷಾಬಂಧನದ ದಿನ ಅಣ್ಣನಿಗೆ ಆ ಅತ್ತಿಯ ರಾಖಿಯನ್ನು ಕಟ್ಟಿ, ಅಣ್ಣ, ಇದು ನಮ್ಮ ಬಾಂಧವ್ಯದ ಸಂಕೇತ ಎಂದು ನೆನಪಿಸುತ್ತಾಳೆ.